ಅಯ್ಯಪ್ಪ ಸ್ವಾಮಿಯ ಪ್ರಯುಕ್ತ ಯಕ್ಷಾರಾಧಕ ಕಲಾಮಿತ್ರ ಬಳಗ ಸಿದ್ದಾಪುರ ಉತ್ತರ ಕನ್ನಡ ಆಯ್ದ ಕಲಾವಿದರಿಂದ ಒಂದು ಹಾಸ್ಯಭರಿತ ಯಕ್ಷಗಾನ ಆಖ್ಯಾನ. ಈ ನಮ್ಮ ಧರ್ಮಶಾಸ್ತ್ರ ವೇದಿಕೆಯಲ್ಲಿ ಹಾಸ್ಯಮಯ ಯಕ್ಷಗಾನ ಚಂದ್ರಾವಳಿ ವಿಲಾಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಮತ್ತೊಮ್ಮೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಅಂತ ಬಂದಂತಹ ಕಲಾವಿದರಿಗೂ ಕೂಡ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ ನಾಳೆ 7 ಗಂಟೆಗೆ ಸರಿಯಾಗಿ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ. ಅಂತೆಯೇ ಈ ಒಂದು ವೇದಿಕೆಗೆ ಪ್ರಪ್ರಥಮ ಬಾರಿಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಆಗಮಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದ ಮೊದಲು ನೃತ್ಯ ಮಾಡಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ಹಾಗೂ ಪ್ರಾಥಮಿಕ ಶಿಕ್ಷಕಿಯಾಗಿರುವಂತಹ ಆರ್ ಸವಿತಾ ಅವರಿಗೂ ಕೂಡ ನಾವು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ದೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಕೌರವಾದಿ ಮಧನು ಕುಂತಿ ಸುತ ಪಾಲನು
ಲೀಲಾಮೃತ ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ
ಭಾಗವತೋತ್ತಮರು ಹೇಳುತ್ತಾ ಇದ್ದಾರೆ, ಪರಮ ಪುರುಷ. ಆದರೆ ನಮ್ಮ ನಿತ್ಯದ ಕಾಯಕ ಏನು? ಸ್ವಾಮಿ, ನಮ್ಮ ನಿತ್ಯದ ಕಾಯಕ ಏನು? ಎಲ್ಲರೂ ಗೆಳೆಯರೊಟ್ಟಿಗೆ ಒಂದಾಗುವುದು, ಗೋವುಗಳನ್ನೆಲ್ಲ ಕರೆದುಕೊಳ್ಳುವುದು, ಕಾಡಿಗೆ ಹೋಗುವುದು, ಗೋವುಗಳನ್ನು ಬೇಯಿಸಿಕೊಂಡು ಅಮ್ಮ ಕೊಟ್ಟಂತ ಊಟವನ್ನು ಸರಿಯಾಗಿ ಮಾಡಿ ಪುನಃ ಮನೆಗೆ ಬರುವುದು. ಗೋವುಗಳನ್ನು ಕಾಯುವುದು, ಅಮ್ಮ ಕೊಟ್ಟ ಊಟವನ್ನು ಮಾಡಿ ಮನೆಗೆ ಬರುವುದು. ಎಲ್ಲ ಗೆಳೆಯರು ಒಟ್ಟಾಗಿ ಬಂದದ್ದು ಈಗ. ಹಾಗಿದ್ರೆ ಇಲ್ಲೇ ಇರುವುದಾ? ಗೋವುಗಳನ್ನೆಲ್ಲ ಈಗ ನೀರು ಕುಡಿಸಿದ್ದಾಗಿದೆ. ಸ್ವಾಮಿ, ನಾವು ಗೋವುಗಳನ್ನು ಕಾಯುವ ಕ್ರಮ ಹೇಗೆ? ಯಾವತ್ತೂ ನಾವು ದನಗಳನ್ನು ಕಾಯುವುದು ಹೇಗೆ ಗೊತ್ತಾ? ಗೋಧಿಗಳನ್ನು ಕಾಯುವುದೇ ಇಲ್ಲ. ಯಾಕೆ ಹೇಳಿ? ನಮ್ಮ ಗೋಪಾಲಕರೆಲ್ಲ ಹಾಗೆ ಮಾಡುವುದು. ಮಧ್ಯದಲ್ಲಿ ಒಂದಿಷ್ಟು ದನ ಉಂಟ, ಯಾವ ಹೋರಿಯೂ ತಪ್ಪಿಸ್ಕೊಂಡು ಹೋಗುವುದೇ ಇಲ್ಲ. ಎಲ್ಲ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರ್ತದೆ. ನೋಡಿ ನೋಡಿ, ನಾವು ಪುಟಿಕರ ನೋಡಿ ಮೇಲ್ಕೆ ಆಗ್ತಾ ಉಂಟು. ಈಗಲೂ ಇನ್ನೊಂದು ಗಳಿಗೆ ಕಣ್ಣು ಮುಚ್ಚಿ ಬಿಡ್ತದೆ. ಪಾಪ ಹೊಟ್ಟೆ ತುಂಬಾ ನೀರು ಕೊಡ್ತದೆ, ಕೂತಿರ್ತದೆ. ಈಗ ಹೋಗ್ಲೂ ಸ್ವಲ್ಪ ಹೊತ್ತಿಗೆ ಹೋಗ್ಲು ಅಂತ ವಿಚಾರ ಮಾಡ್ತಾ ಉಂಟು. ನಾನು ನಿಮ್ಮ ಹತ್ರ ಮಾತಾಡ್ತಿದ್ರೆ ಆಗ್ತದಾ? ತಡೆ ಮಾಡೋದಿಲ್ಲ, ನೇರವಾಗಿ. ನಮಸ್ಕಾರ. ಜಾಣಿ ಚಂದ್ರಾವಳಿ ಅಂತ ಹೇಳಿದ್ರಲ್ಲ ನೀವು, ಖಂಡಿತವಾಗಿ ನನಗೆ ಸಂತೋಷ ಆದದ್ದಲ್ಲಿ ಉಳಿದವರೆಲ್ಲ ಹೇಳುವುದೇನು? ಏನು? ಚಂದ್ರಾವಳಿ ಚಂದ್ರಾವಳಿ ಅಂತ ಹೇಳುವುದು ಇದು ನನ್ನ ಅಂಕಿತ ನಾಮ ಹೌದು. ಆದ್ರೆ ನೀನು ಚಂದ್ರಾವಳಿ ಹಿಂಭಾಗದಲ್ಲಿ ಒಂದು ಶಬ್ದ ಸೇರಿಸಿದಿ ನೋಡಿ, ಜಾಣಿ ಚಂದ್ರಾವಳಿ. ಹೌದಪ್ಪ? ಒಂದು ಹೆಣ್ಣು ಜಾಣೆ ಅಂತ ಕರೆಸಿಕೊಳ್ಬೇಕು ಅಂತಾದ್ರೆ ಅದ್ರ ಹಿಂದೆ ಅವಳದ್ದು ಎಷ್ಟೋ ಪರಿಶ್ರಮ ಇರ್ತದೆ. ಹಾಗೆ ಹುಟ್ಟಿ ಬಾಲ್ಯದಿಂದಲೂ ಸಹ ದೊಡ್ಡ
ಬುದ್ಧಿವಂತೆ ಅಂತ ಆಗ್ತಾಳೆ, ವಿದ್ಯಾವಂತೆ ಅಂತ ಆಗ್ತಾಳೆ. ಪ್ರಾಯಸಮರ್ಥರಾದಂತಹ ಹೆಣ್ಣನ್ನು ತಂದೆ ತಾಯಿಗಳು ಮದುವೆ ಮಾಡಿ ಗಂಡನ ಮನೆಯನ್ನು ಸೇರಿಸ್ತಾಳೆ. ಗಂಡನ ಮನೆಯನ್ನು ಸೇರಿದ ಮೇಲೆ ಅಲ್ಲಿ ನಿಜವಾಗಿ ಹೆಣ್ಣಿನ ಬದುಕು ಇರುವಂತದ್ದು ಆರಂಭ ಆಗುವುದು ನೋಡಿ. ಆಗ ಅವಳು ಹೇಳುವುದು, ಅತ್ತೆ ಮಾವನ ಜೊತೆಯಲ್ಲಿ ಬಾಳಿ ಬದುಕಬೇಕಾಗಿರ್ತಕ್ಕಂತಹ ಹೆಣ್ಣು ಗಂಡನಿಗೆ ಸುಖವನ್ನು ನೀಡುತ್ತಾ ಅತ್ತೆ ಮಾವನ ಪ್ರೀತಿಯನ್ನು ಸಂಪಾದಿಸುತ್ತಾ ಆ ಮನೆಯಲ್ಲಿ ಇನ್ಯಾರಾದರೂ ಸದಸ್ಯರಿದ್ರೆ ಅವರ ಪ್ರೀತಿಯನ್ನು ಸಂಪಾದಿಸುವ ಮೂಲಕವಾಗಿ ಅವರೆಲ್ಲರ ಅಕ್ಕರೆಯ ಮುದ್ದಿನ ಮಡದೆಯಾಗಿ, ಮುದ್ದಿನ ಸೊಸೆಯಾಗಿ, ಮುದ್ದಿನ ಅತ್ತಿಗೆಯಾಗಿ ಬದುಕಬೇಕಾಗುತ್ತದೆ. ಇದಕ್ಕೆ ಹೆಣ್ಣು ಎನ್ನುವಂಥದ್ದು ಒಂದು ಪರಿಸರದಿಂದ ಮತ್ತೊಂದು ಪರಿಸರಕ್ಕೆ ಹೋಗಿ ಒಗ್ಗಿಕೊಳ್ಳುವಾಗ ಆ ಪರಿಸರವನ್ನು ಸಮನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ನಂತರದಲ್ಲಿ ಆ ಪರಿಸರಕ್ಕೆ ತಕ್ಕದಾಗಿ ಹೊಂದಿಕೊಳ್ಳಬೇಕು. ಹಾಗೆ ನೋಡಿ, ಅವಳು ಸರಿಯಾಗಿ ಹೊಂದಿಕೊಂಡ ಅವಳನ್ನು ಜಾಣೆ ಅಂತ ಹೇಳುವುದು. ತೊಂದರೆ ಇಲ್ಲ, ಒಳ್ಳೆಯ ಹೆಣ್ಣು ಎಂಬುದಾಗಿ, ಸಂಸ್ಕೃತವಾದಂತಹ ಹೆಣ್ಣು ಎಂಬುದಾಗಿ ಅವಳಿಗೆ ಪಟ್ಟವನ್ನು ಕಟ್ಟುವುದು. ಸ್ವಾಮಿ, ನಮ್ಮ ಪರಿಸ್ಥಿತಿ ಹಾಗಾಗಿದೆ. ಊರಿನವರೆಲ್ಲ ನನ್ನನ್ನು ಜಾಣೆ ಎಂದು ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ನಮ್ಮದು ಚಿಕ್ಕ ಸಂಸಾರ. ಹೌದೌದು, ಇದ್ದವರು ಮೂರೇ ಜನ. ಹೌದಪ್ಪ, ನನ್ನ ಗಂಡ ಮತ್ತೆ ನಾನು, ಅದು ನಮ್ಮ ಅತ್ತೆ. ಮೂವರತ್ತೆ ಸಂಸಾರ. ಈ ಮೂವರತ್ತೆ ಸಂಸಾರ ಆದ್ರೂ ಸಹ ಇದೊಂದು ದೊಡ್ಡ ಸಾಗರ ಇದ್ದ ಹಾಗೆ. ಮುತ್ತಿನಂತ ಸಂಸಾರ. ಹೌದು, ಮುತ್ತಿನಂತ ಸಂಸಾರ. ದೊಡ್ಡ ಸಾಗರ ಇದ್ದ ಹಾಗೆ ಅಂತ ಯಾಕೆ ಹೇಳುದು ನಾನು? ಅತ್ತೆಗೆ ಒಂದು ರೀತಿಯ ಸ್ವಭಾವ, ಗಂಡನದ್ದು ಒಂದು ರೀತಿಯ ಸ್ವಭಾವ, ಅವರಿಬ್ಬರನ್ನು ಸಂತೈಸುವುದು ಹೆಂಡತಿಯಾದಂತಹ ನನಗೊಂದು ರೀತಿಯ ಸ್ವಭಾವ. ಹೌದು, ನಾನು ಅವರನ್ನ ಸರಿಯಾಗಿ ದಾರಿಗೆ ತರದೇ ಇದ್ರೆ, ಅವರನ್ನ ಸರಿಯಾಗಿ ನೋಡಿಕೊಳ್ಳದೇ ಇದ್ರೆ ನಮ್ಮ ಚಿಕ್ಕ ಸಂಸಾರ ಊರವರ ಬಾಯಿಗೆಲ್ಲ ಸಸಾರವಾಗಿ ಬಿಡುತ್ತದೆ. ಸಸಾರ ಆಗುವುದು ಬೇಡ ಎಂಬ ಕಾರಣಕ್ಕಾಗಿ ಚೊಕ್ಕ ಸಂಸಾರವಾಗಿ ಇಟ್ಟುಕೊಂಡದ್ದು. ಹೇಗೆ ಅಂತ ಕೇಳಿ, ನಿಂತರೆ ಅತ್ತೆ ಯೋಚನೆ ಮಾಡುವುದು, ಯಾವತ್ತೂ ನಿಂತೇ ಇರ್ತಾಳೆ, ಮನೆಯಲ್ಲಿ ಕೆಲಸ ಕೇಳು ಮಾಡುವುದಿಲ್ಲ ಅಂತ. ಇನ್ನು ಕುಳಿತುಕೊಂಡ್ರೆ ಗಂಡ ಆಲೋಚನೆ ಮಾಡುವುದು, ಯಾವತ್ತೂ ಕುಳಿತೇ ಇರ್ತಾಳೆ, ಬೇರೆ ಕೆಲಸವೇ ಇಲ್ಲ. ಅತ್ತೆಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು, ಗಂಡನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಕ್ಕಟ್ಟಿನಲ್ಲಿ ಸಿಲುಕಿದಂತಹ ನಾನು ಇಬ್ಬರನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಇಬ್ಬರ ಪ್ರೀತಿ ಪಾತ್ರರಾಗಿದ್ದೇನೆ ನಾನು. ಅತ್ತೆಯ ವಿಶ್ವಾಸವನ್ನು ಗಳಿಸಿದ್ದೇನೆ, ಗಂಡನ ಪ್ರೀತಿಯನ್ನು ಸಹ ಗಳಿಸಿದ್ದೇನೆ. ಊರವರಿಗೆ ಯಾರಿಗೂ ಸಹ ನಮ್ಮ ಮನೆಯಲ್ಲಿ ಹೀಗೊಂದು ಸಂಸಾರ ಸಾಗುತ್ತಾ ಇದೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ನೋಡಿದ್ರೆ ಕಣ್ಣಿಗೆ ಬಹಳ ಚೆನ್ನಾಗಿದ್ದಾರೆ ಅಂತ ತೋರಿಸಿಕೊಂಡದ್ದು ನಾವು. ಇದಕ್ಕೆ ಹೇಗೆ ಕಾರಣ? ನನ್ನ ಪ್ರಯತ್ನವೇ ಇದಕ್ಕೆ ಕಾರಣ. ಆದ್ರಿಂದಲೇ ಊರವರೆಲ್ಲರೂ ಸಹ ಹೇಳುವುದು ಜಾಣ ಚಂದ್ರಾವಳಿ. ಮತ್ತೆ ಅವರೆಲ್ಲ ಅಂದುಕೊಂಡದ್ದು ಹೇಗೆ ಗೊತ್ತಾ? ಇಂಥ ಚಂದ್ರದ ಹೆಣ್ಣು ಈ ಮನೆಯನ್ನು ಬಂದು ಸೇರಿಕೊಂಡಿದ್ದಾಳೆ, ಮತ್ತೆ ಈ ಮನೆಯ ಪರಿಸರ ಹೀಗುಂಟು, ಇವಳ ಕಥೆಯಂತದ್ದು ಏನು ಹೀಗೆಲ್ಲ ಆಲೋಚನೆ ಮಾಡಿದ್ದು. ಆದ್ರೆ ಅವರಿಗೆ ಹೊಂದಿಕೊಂಡು ಹೋಗುವಾಗ, ಮನೆಯನ್ನು ಸೆರೆದೂಗಿಸಿಕೊಂಡು ಹೋಗುವಾಗ ಅವರೆಲ್ಲ ಆಡಿದ್ರು, ತೊಂದರೆ ಇಲ್ಲ, ಒಳ್ಳೆಯ ಹೆಣ್ಣು, ಸುಸಂಸ್ಕೃತವಾದಂತಹ ಹೆಣ್ಣು ಎಂಬುದಾಗಿ ನನಗೆ ಪಟ್ಟವನ್ನು ಕಟ್ಟುವ ಮೂಲಕವಾಗಿ ನನ್ನನ್ನು ಜಾಣೆ ಅಂತ ಊರಿನವರೆಲ್ಲ ಕರೀತಾ ಇದ್ದದ್ದು. ಅದೇ ರೀತಿ ನೀವು ಹೇಳಿದ್ದಲ್ವಾ? ಸರಿ, ಒಳ್ಳೇದಾಯ್ತು. ಸ್ವಾಮಿ, ನಿಜ ಏನು ಅಂತ ಹೇಳ, ನಾವು ಈ ಊರಿನವರಲ್ಲ, ಊರು ಬಿಟ್ಟು ಬಂದವರು. ಏನು ಹಗುರವಾಗಿ ಮಾತಾಡೋದು? ನೀವು ಊರು ಬಿಟ್ಟು ಬಂದವರ? ಊರು ಬಿಟ್ಟು ಬಂದವರ? ನಮ್ಮ ಊರಲ್ಲಿ ಕ್ಷಾಮಡಾಮನಾಗಿ ಬಂದದ್ದಲ್ಲ, ಊರಿನಲ್ಲಿ ಯಾವುದೇ ಭೀಕರ ಕಾಯಿಲೆಗಳು ಬಂದದ್ದಲ್ಲ, ಅಥವಾ ಬರಗಾಲ ಆಗಿ ಬಂದದ್ದಲ್ಲ. ಓಯ್, ನಾವು ಬಂದದ್ದು ಯಾಕೆ ಗೊತ್ತಾ? ಹೇಸಿ ಬಂದದ್ದು ಸ್ವಾಮಿ. ಹೌದು, ಒಬ್ಬರಿಗೆ ಹೇಸಿ ಬಂದದ್ದು. ನಾವು ಹೆದರಿ ಬಂದದ್ದಲ್ಲ, ಹೇಸಿ ಬಂದದ್ದು. ಮರ್ಯಾದೆಯುತವಾಗಿ ಬದುಕುವಂತಹ ಒಂದು ಸಂಸಾರ ಎಲ್ಲಿ ನಮ್ಮ ಮರ್ಯಾದೆಗೆ ಧಕ್ಕೆಯಾಗುತ್ತದೋ ಆಗ ಅದನ್ನು ಪ್ರತಿಭಟಿಸಬೇಕು. ಹೌದು, ಆದ್ರೆ ಪ್ರತಿಭಟಿಸುವುದಕ್ಕೆ ನಮ್ಮಲ್ಲಿ ಬಲ ಬೇಕಲ್ಲ. ಎಲ್ಲರೂ ಅವರನ್ನೇ ಓಲೈಸ್ತಾರೆ. ಹೀಗಿರುವಾಗ ನಮ್ಮ ಪ್ರತಿಭಟನೆಯನ್ನು ಕೇಳುವುದು ಯಾರು? ಆದ್ರಿಂದ ನಮ್ಮ ಮರ್ಯಾದೆಯನ್ನು ನಾವು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದು ಎಂಬ ಕಾರಣಕ್ಕೋಸ್ಕರವಾಗಿ ನಾವು ಗೋಕುಲವನ್ನೇ ಬಿಟ್ಟು ಈ ಸಿಂಧೂ ಗ್ರಾಮಕ್ಕೆ ಬಂದು ಮನೆ ಮಾಡಿ. ಗೋಕುಲದವರು, ನಂದಾ ಗೋಕುಲದವರು. ಹಾಗಿದ್ರೆ ಯಾರಿಗೆ ಹೇಸಿ ಬಂದದ್ದು ಪ್ರಶ್ನೆ ಬರುವುದಿಲ್ವ ನಿಮಗೆ? ಪ್ರಶ್ನೆ ಸರಿಯೇ, ಆದ್ರೆ ಬೇರೆ ಯಾರಿಗೂ ಹೇಸಿ ಬಂದದ್ದಲ್ಲ ಸ್ವಾಮಿ. ಕೆಲವು ಸಾರಿ ನಮ್ಮವರೇ ನಮಗೆ ಮುಳುವಾಗಿ ಹೋಗುತ್ತಾರೆ. ಹೌದು, ನಮ್ಮ ಕುಟುಂಬ ಅನ್ನೋದಕ್ಕಿಂತ ನನ್ನ ಅಕ್ಕನಿಗೆ ಒಬ್ಬ ಗಂಡ ಇದ್ದಾನೆ, ರಾಧಕ್ಕನ ಗಂಡ. ಯಾರವ? ಅದು ಕೃಷ್ಣ. ಕೃಷ್ಣ ಪರಮಾತ್ಮ. ನೀವೆಲ್ಲ ಅವನನ್ನು ಎಷ್ಟು ಎತ್ತರ ಮಟ್ಟಿಗೆ ಏರಿಸಿಟ್ಟಿದ್ದೀರಿ. ಪರಮಾತ್ಮ, ಪರಮಾತ್ಮ, ಜಗದೋದ್ಧಾರಕ, ಲೀಲಾ ನಾಟಕಧಾರಿ, ಪಟ್ಟ ನಾಟಕಧಾರಿ ಅಂತ ಹೇಳುವುದಿಲ್ಲ ನೀವು. ನೋಡಿ, ಅವ ಹುಟ್ಟಿದ್ದೇ ಸೆರೆಮನೆಯಲ್ಲಿ. ಹುಟ್ಟುವಾಗ
ಪ್ರಾರಂಭ ಮಾಡಿದ, ಹಾಲನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದ, ಸ್ವಲ್ಪ ದೊಡ್ಡವನಾದ, ಹೆಣ್ಣು ಮಕ್ಕಳ ಈ ವಸ್ತ್ರಗಳನ್ನು ಕರೆಯುವುದಕ್ಕೆ ಪ್ರಾರಂಭ ಮಾಡಿದ. ಪಾಪ ಹೆಣ್ಣು ಮಕ್ಕಳೆಲ್ಲ ಸ್ನಾನಕ್ಕೆ ಅಂತ ಹೇಳಿ ವಸ್ತ್ರಗಳೆಲ್ಲ ಬಿಡಿಸಿಕ್ಕೆ ಒಳಗಿಳಿದ್ರೆ ಇವ ಕಳ್ಳ ಹೋಗಿ ಅವುಗಳನ್ನೆಲ್ಲ ಮರದ ಮೇಲೆ ಇಟ್ಟು ಬರುದು, ಮತ್ತೆ ಮುಚ್ಚಿಡುವುದು. ಅಯ್ಯೋ ವಸ್ತ್ರಗಳೆಲ್ಲ ಅಂತ ಅವರೆಲ್ಲ ಹುಡುಕುವಾಗ, ಓ ಇಲ್ಲಿದೆ ಇಲ್ಲಿದೆ, ಎರಡು ಕೈ ಮೇಲ್ ಮಾಡಿ ಮರ್ಯಾದೆ ಉಂಟು ಅವನಿಗೆ, ಆ ತರದ ಸ್ವಭಾವ ಅವನದ್ದು. ಅಷ್ಟೇ ಅಲ್ಲ, ಆನಂತರದಲ್ಲಿ ಹೆಣ್ಣು ಮಕ್ಕಳ ವಸ್ತ್ರ ಕದಿಯುವುದು ಅಷ್ಟೇ ಅಲ್ಲ, ಮುಂದೆ ಹೆಣ್ಣು ಮಕ್ಕಳನ್ನೇ ಕದಿಯುವುದಕ್ಕೆ ಪ್ರಾರಂಭ ಮಾಡಿದ. ನಿಮಗೆ ಹೇಳ, ಕೃಷ್ಣನ ಕಣ್ಣಿಗೆ ಯಾರಾದ್ರೂ ಚಂದದ ಹೆಣ್ಣು ಅಥವಾ ಹೆಂಗಸು ಬಿದ್ರು ಅಂತಾದ್ರೆ ಖಂಡಿತ ಅವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ 7 ವರ್ಷದಿಂದ 70 ವರ್ಷದವರಾದ್ರೂ ಆದಿತ್ತು. ಮತ್ತೆ ಕೃಷ್ಣನಿಗೆ ಈಗ ಹೆಂಡತೀರು ಎಷ್ಟು ಅಂತ ಕೇಳಿ 16,008 ಮಂದಿ. ಅವರೆಲ್ಲ ಹೋಗಿ ಇವನನ್ನು ಮದುವೆ ಆದದ್ದ, ಇವ ಅವರನ್ನೆಲ್ಲ ವಶ ಮಾಡಿಕೊಂಡದ್ದು. ಒಂದ್ ರೀತಿಯಿಂದ ಹೆಣ್ಣಿನ ಕಳ್ಳ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಚಂದದ ಹೆಣ್ಣು ಚಂದ್ರಾವಳಿ ಎಲ್ಲಿ ಕೃಷ್ಣನ ವಶವಾಗಿ ಹೋಗುತ್ತಾಳೆಂಬ ಕಾರಣಕ್ಕೋಸ್ಕರವಾಗಿ ನನ್ನತ್ತೆ ಕುಲವತಿ ಹಾಗೂ ನನ್ನ ಗಂಡ ಚಂದ್ರಭೂಪರು ಆ ಊರೇ ಬೇಡ, ಊರಿನ ಸಾವಾಸವೇ ಬೇಡ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಊರನ್ನು ಬಿಟ್ಟು ನಂದಾಗೋಕುಲದಿಂದ ಸಿಂಧೂ ಗ್ರಾಮಕ್ಕೆ ಬಂದು ಮನೆ ಮಾಡಿಕೊಂಡವರು. ಈಗ ನೀವು ಇಂಥ ಕಡೆ ಬಂದದ್ದು? ಇಂಥ ಕಡೆ ಬಂದದ ಕಾರಣ ಉಂಟು ಸ್ವಾಮಿ. ಮನೆಯಲ್ಲೇ ಇದ್ದದ್ದು ನಾವು. ಒಂದ್ ರೀತಿಯಿಂದ ಮನೆಯಲ್ಲೇ ಇದ್ದು 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 ಬೇಸರ ಆಗಿ ಹೋದದ್ದು. ನಾವು ಯಾವತ್ತು ಭಾವನಾ ಜೀವಿಗಳಲ್ವಾ, ಭಾವನಾಶೀಲವಾದಂತಹ ಜೀವಿಗಳು, ಭಾವುಕರಾದಂತಹ ಜೀವಿಗಳು, ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ಆಗಾಗ ಪರಿವರ್ತನೆಯಾಗುವುದನ್ನು ನೋಡ್ಬೇಕು, ಅನುಭವಿಸಬೇಕು, ಸಂತೋಷ ಪಡಬೇಕು ಎಂಬ ಇತ್ಯಾದಿ ವಿಚಾರಗಳೆಲ್ಲ ಬರುವುದು. ಅದೇನ್ ಮಾಡುದು, ಇಲ್ಲಿವರೆಗೆ ಅವಕಾಶವೇ ಸಿಗ್ಲಿಲ್ಲ. ಕಾರಣ ಎಲ್ಲಿ ಕಳ್ಳ ಕೃಷ್ಣ ಕಣ್ಣಿಗೆ ಬೀಳ್ತಾನು ಅಂತ. ಈಗ ಸಿಂಧೂ ಗ್ರಾಮದಿಂದ ನಂದಾಗೋಕುಲದಿಂದ ಸಿಂಧೂ ಗ್ರಾಮಕ್ಕೆ ಬಂದ ಮೇಲೆ ಒಂದ್ ಸ್ವಲ್ಪ ಧೈರ್ಯ ಉಂಟು, ಅವ ನಮ್ಮಿಂದ ಸ್ವಲ್ಪ ದೂರ ಇದ್ದಾನಲ್ಲ ಅಂತ. ಹೀಗಾಗಿ ನಮ್ಮ ಮನೆಯಲ್ಲಿ 7 ವಿಷಯವನ್ನು ತಿಳಿವಿ ಒಂದು ಸಾರಿ ನಾನು ಪರಸಂಚಾರ ಮಾಡಿ ಬರ್ತೇನೆ ಅಂತ. ಪರಸಂಚಾರ, ವನವಿಹಾರ ಅಲ್ಲ, ಪರಸಂಚಾರ. ಅದಕ್ಕೆ ಅಕ್ಕ ಹೇಳಿದ ಮಾತು, ಗಂಡ ಹೇಳಿದ ಮಾತು, ಹೋಗೋದಕ್ಕೆ ನಮ್ಮತ್ತೇನು ಅಭ್ಯಂತರ ಇಲ್ಲ, ಆದ್ರೆ ಹೋದ್ರೆ ನೀನು ಸುರಕ್ಷಿತವಾಗಿ ಮನೆಗೆ ಬರ್ಬೇಕಲ್ಲ. ಮನೆಗೆ ಬರ್ಬೇಕು ಅಂತಾದ್ರೆ ನೀನು ಒಬ್ಬಳೆ ಹೋಗೋದು ಬೇಡ. ನೀನು 4 ಜನ ಹೆಣ್ಣು ಮಕ್ಕಳು, 4 ಎಷ್ಟು, ನಿನಗೆ ಎಷ್ಟು ಜನ ಸಿಗ್ತಾರೆ, 8 ಜನ, ಅವರೆಲ್ಲರನ್ನ ಒಳಗೂಡಿಕೊಂಡು ಅವರ ಮಧ್ಯದಲ್ಲಿ ನೀನಿದ್ದು ಇಡೀ ವನವನ್ನ ಸಂಚಾರ ಮಾಡಿಕೊಂಡು ಕತ್ತಲಾಗುವ ಪೂರ್ವದಲ್ಲಿ ಮನೆಗೆ ಬಂದು ಸೇರ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹೋಗುವುದಕ್ಕೊಂದು ಅವಕಾಶ ಸಿಕ್ತಲ್ಲ, ಇದೇ ಸರಿ ಎಂದೆ ನನ್ನ ಓರೆಗೆ ಅವರು ಅನೇಕ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ. ನೋಡಿ ಅವರೆಲ್ಲ ಅಲ್ಲೆಲ್ಲ ಇದ್ದಾರೆ. ಹೌದು, ಅವರೆಲ್ಲ ನಾನೆಷ್ಟೊತ್ತಿಗೆ ಬರ್ತೇನೆ ಅಂತ ಕಾಯ್ತಾ ಇದ್ದಾರೆ. ಬಂದೆ ಹೆಸರು ಮಾಡ್ಕೊಳ್ಬೇಕು, ಬಂದೆ ಅವರಿಗೆಲ್ಲ ಸಮಾಧಾನ ಹೇಳಿ ಆಯ್ತು. ಅವರನ್ನೆಲ್ಲ ಕರೆದುಕೊಂಡು ಈ ಕಡೆಗೆ ವನವಿಹಾರಕ್ಕೆ ನಾನು ವನ ಪ್ರದೇಶಕ್ಕೆ ಬಂದದ್ದು.